ಒಂದು ಪೂರ್ವಕಾಲ ವೃತ್ತಾಂತ ಅಧ್ಯಾಯ 20. ಮರುವರ್ಷ ಅರಸರು ಯುದ್ಧಕ್ಕೆ ಹೊರಡುವ ಸಮಯದಲ್ಲಿ ಯೋವಾಬನು ಬಲವಾದ ಸೈನ್ಯವನ್ನು ಯುದ್ಧಕ್ಕೆ ನಡೆಸಿ ಅಮ್ಮೋನಿಯರ ಪ್ರಾಂತಗಳನ್ನು ಹಾಳುಮಾಡಿ ರಬ್ಬಕ್ಕೆ ಹೋಗಿ ಅದಕ್ಕೆ ಮುತ್ತಿಗೆ ಹಾಕಿದನು. ದಾವೀದನು ಯೆರೂಸಲೇಮಿನಲ್ಲಿಯೇ ಇದ್ದನು. ಯೋವಾಬನು ರಬ್ಬ ಪಟ್ಟಣವನ್ನು ಸ್ವಾಧೀನ ಮಾಡಿಕೊಂಡು ಹಾಳು ಮಾಡಿಬಿಟ್ಟನು. ದಾವೀದನು ಮಲ್ಕಾಮ್ ಮೂರ್ತಿಯ ತಲೆಯ ಮೇಲಿದ್ದ ಬಂಗಾರದ ಕಿರೀಟವನ್ನು ತೆಗೆದುಕೊಂಡನು. ಅದು 4,000 ತೊಲೆ ತೂಕದ್ದು. ಅದರಲ್ಲಿದ್ದ ಮಣಿಯನ್ನು ದಾವೀದನು ತನ್ನ ಶಿರಸ್ಸಿನಲ್ಲಿ ಧರಿಸಿಕೊಂಡನು. ಅವನು ಆ ಪಟ್ಟಣದಿಂದ ದೊಡ್ಡ ಕೊಳ್ಳೆಯನ್ನು ಒಯ್ದನು. ಊರಿನ ನಿವಾಸಿಗಳನ್ನು ಹಿಡಿದು ಗರಗಸ, ಗುದ್ದಲಿ, ಕೊಡಲಿಗಳಿಂದ ಕೆಲಸ ಮಾಡುವುದಕ್ಕೆ ಹಚ್ಚಿದನು. ಅಮ್ಮೋನಿಯರ ಎಲ್ಲಾ ಪಟ್ಟಣದವರಿಗೂ ಇದೇ ಗತಿಯಾಯಿತು. ಅನಂತರ ದಾವೀದನು ಸರ್ವ ಸೈನಿಕರೊಡನೆ ಯೆರೂಸಲೇಮಿಗೆ ಬಂದನು. ಅನಂತರ ಫಿಲಿಷ್ಟಿಯರ ಸಂಗಡ ಗೆಜೆರಿನಲ್ಲಿ ಯುದ್ಧ ನಡೆಯಿತು. ಆಗ ಹುಷ ಊರಿನವನಾದ ಸಿಬ್ಬೆಕೈ ಎಂಬವನು ರೆಫಾಯನಾದ ಸಿಪ್ಪೈ ಎಂಬವನನ್ನು ಕೊಲ್ಲಲು ಫಿಲಿಷ್ಟಿಯರು ಕುಗ್ಗಿಹೋದರು. ಫಿಲಿಷ್ಟಿಯರೊಡನೆ ಇನ್ನೊಮ್ಮೆ ಯುದ್ಧ ನಡೆದಾಗ ಯಾಯೀರನ ಮಗನಾದ ಎಲ್ಹಾನಾನನು ಗಿತ್ತೀಯನಾದ ಗುಲ್ಯಾತನ ತಮ್ಮನಾದ ಲಹ್ಮೀಯನ್ನು ಕೊಂದನು. ಲಹ್ಮೀಯ ಬರ್ಜಿಯ ಹಿಡಿಕೆಯು ನೇಯಿಗಾರರ ಕುಂಟೆಯಷ್ಟು ಗಾತ್ರವಿತ್ತು. ಮತ್ತೊಂದು ಸಾರಿ ಗತ್ ಊರಿನಲ್ಲಿ ಯುದ್ಧ ನಡೆಯಿತು. ಅಲ್ಲಿ ಒಬ್ಬ ಎತ್ತರವಾದ ಪುರುಷನಿದ್ದನು. ಅವನ ಕೈಕಾಲುಗಳಿಗೆ 6 ಬೆರಳುಗಳಂತೆ ಒಟ್ಟಿಗೆ 24 ಬೆರಳುಗಳಿದ್ದವು. ಅವನು ರೆಫಾಯನು. ಅವನು ಇಸ್ರಾಯೇಲ್ಯರನ್ನು ನಿಂದಿಸಿದಾಗ ದಾವೀದನ ಅಣ್ಣನಾದ ಶಿಮ್ಮನ ಮಗ ಯೋನಾತಾನನು ಅವನನ್ನು ಕೊಂದು ಹಾಕಿದನು. ಗತ್ ಊರಿನವರಾದ ಈ ರೆಫಾಯರು ದಾವೀದನಿಂದಲೂ ಅವನ ಸೇವಕರಿಂದಲೂ ಹತರಾದರು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ಒಟ್ಟಾಗಿ ದೇವರ ವಾಕ್ಯವನ್ನು ಇಂದು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಮೊದಲನೇ ಪೂರ್ವಕಾಲ ವೃತ್ತಾಂತ, ದ ಫಸ್ಟ್ ಬುಕ್ ಆಫ್ ಕ್ರಾನಿಕಲ್ಸ್, ಚಾಪ್ಟರ್ 20ನೇ ಅಧ್ಯಾಯ. ಯಾಕೆ ನಾವು ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳಬೇಕು ಎಂಬುದಕ್ಕೆ ಒಂದೇ ಒಂದು ಕಾರಣ ಕೂಡ ಬಯಸ್ತೇನೆ. ಅದೇನೆಂದರೆ 2ನೇ ತಿಮೋಥಿ 3ನೇ ಅಧ್ಯಾಯ 16ನೇ ವಚನದಲ್ಲಿ ದೇವರ ವಾಕ್ಯದಿಂದ ನಮಗೆ ತಿದ್ದುಪಾಟು, ದೇವರ ವಾಕ್ಯ ನಮ್ಮನ್ನು ಕರೆಕ್ಟ್ ಮಾಡ್ತದೆ, ತಿದ್ದುತ್ತದೆ. ಯಾವ ರೀತಿಯಾಗಿ ನಾವು ಎಲ್ಲಾದರೂ ಹೋಗೋದಕ್ಕೆ ಮುಂಚಿತವಾಗಿ ಕನ್ನಡಿ ನೋಡಿಕೊಂಡು ತಲೆ ಬಾಚಿಕೊಂಡು ಸರಿಪಡಿಸಿಕೊಂಡು ನಾವು ಸಿದ್ಧವಾಗಿ ಹೋಗ್ತೀವಲ್ಲ, ಆ ರೀತಿಯಾಗಿ ದೇವರ ವಾಕ್ಯವು ಕನ್ನಡಿಯೋಪಾದಿಯಲ್ಲಿ ನಮ್ಮನ್ನು, ನಮ್ಮ ತಪ್ಪು ದೋಷಗಳನ್ನು ತಿದ್ದುವಂಥದ್ದಾಗಿದೆ. ಅದು ತಿದ್ದೋದಿಲ್ಲ, ಅದು ತೋರಿಸ್ತದೆ, ನಾವು ತಿದ್ಕೋಬೇಕು. ದೇವರೇ ಆಟೋಮೆಟಿಕ್ಕಾಗಿ ಇದನ್ನು ಅದನ್ನು ಮಾಡು ಅಂತ ಹೇಳ್ಬಿಟ್ಟು ನಮಗೆ ಮಾಡಲ್ಲ. ಆದರೆ ಈ ಥರ ಮಾಡಬೇಕು, ಹೀಗಿದೆ ವಿಷಯ ಅಷ್ಟೇ ದೇವರು ಹೇಳ್ತಾನೆ. ಆದರೆ ಸ್ವತಂತ್ರ ಚಿತ್ತ ನಮಗೆ ಕೊಟ್ಟಿದ್ದಾನೆ. ಅದನ್ನು ನಾವು ಬಳಸದೇ ಇರೋದು, ದುರುಪಯೋಗ ಮಾಡಿಕೊಳ್ಳೋದು ನಮಗೆ ಬಿಟ್ಟದ್ದು. ಸರಿ, ಈಗ ನಾವು ದೇವರ ವಾಕ್ಯ ಯಾಕೆ ಓದಬೇಕು ಎಂಬುದಕ್ಕೆ ಒಂದೊಂದು ಕಾರಣ ಕೊಟ್ಟು ಪ್ರಾರಂಭ ಮಾಡ್ತಿದ್ದೀನಿ. ಯಾಕಂದರೆ ಕೆಲವು ಸಾರಿ ಪ್ರತಿದಿನ ನಾವು ಅಧ್ಯಯನ ಮಾಡ್ಕೊಳ್ತಾ ಇದ್ದೀವಿ. ಪ್ರತಿದಿನದ ಬೈಬಲ್ ನಾವು ಓದಲೇಬೇಕಾ? ಪ್ರತಿದಿನ ಓದೋದರಿಂದ ಏನು ಪ್ರಯೋಜನ? ಅನೇಕ ಕಾರಣಗಳು ತಿದ್ದುಪಾಠ ಆಗುವಂಥದ್ದಾಗಿದೆ. ಅದರಲ್ಲಿ ಒಂದು ಕಾರಣ ಈಗಾಗಲೇ ನೋಡಿ, ದೇವ್ರ ವಾಕ್ಯ ಆಹಾರ. ನಮಗೆ ಪ್ರತಿದಿನ ನಾವು ಊಟ ಮಾಡಬೇಕಾ? ಯಾಕೆ ಊಟ ಮಾಡಬೇಕು? ದಿನಾಲೂ ಊಟ ಮಾಡಬೇಕಾ ಎಂಬುದಾಗಿ ಯಾರು ಕೇಳೋದಿಲ್ವೇ? ಅದೇ ರೀತಿಯಾಗಿ ಆತ್ಮಿಕ ಆಹಾರ. ಮನುಷ್ಯನು ರೊಟ್ಟಿ ತಿಂದ ಮಾತ್ರ ಬದುಕೋನಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿ ಮಾತಿನಿಂದಲೂ ಬದುಕುವನು ಎಂಬುದಾಗಿ ನಮ್ಮ ಕರ್ತನಾದ ಯೇಸು ಹಳೆ ಒಡಂಬಡಿಕೆಯಲ್ಲಿರುವಂಥ ದೇವರ ವಾಕ್ಯದ ಕುರಿತಾಗಿ ಆತನು ಹೇಳಿದ್ದಾನೆ. ಯಾಕಂದರೆ ಯೇಸು ಕರ್ತನ ಕಾಲದಲ್ಲಿ ಹೊಸ ಒಡಂಬಡಿಕೆ ಇರಲಿಲ್ಲ. ಆದ ಕಾರಣ ಆತನು ಶಾಸ್ತ್ರಗಳು ಅಂತ ಹೇಳಿದಾಗ ಹಳೆ ಒಡಂಬಡಿಕೆಯನ್ನು ಸೂಚಿಸಿ ಹೇಳಿದನು. ಆದ ಕಾರಣ ಹಳೆ ಒಡಂಬಡಿಕೆಯನ್ನು ನಾವು ಅಧ್ಯಯನ ಮಾಡ್ತಿದ್ದೇವೆ. ಈಗಾಗಲೇ ಆದಿಕಾಂಡದಿಂದ ನಾವು
ಪೂರ್ವಕಾಲ ವೃತ್ತಾಂತದ ಬಗ್ಗೆ, ಮೊದಲನೇ ಪೂರ್ವಕಾಲ ವೃತ್ತಾಂತದ ಬಗ್ಗೆ ಬಂದಿದ್ದೇವೆ. 20ನೇ ಅಧ್ಯಾಯವನ್ನು ಇನ್ನು ಸದ್ಯದಲ್ಲೇ ನಾವು ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. ಅದಕ್ಕಿಂತ ಮುಂಚಿತವಾಗಿ 19ನೇ ಅಧ್ಯಾಯದಲ್ಲಿ ಏನು ನಡೀತು ಎಂಬುದಾಗಿ ನಾವು ಸ್ವಲ್ಪ ರೀಕ್ಯಾಪ್ ಮಾಡಿಕೊಳ್ಳುವಂಥದ್ದು ಒಳ್ಳೆಯದು. ಏನಂತ ಹೇಳಿದರೆ, ಒಬ್ಬ ರಾಜನಿರ್ತಾನೆ, ಅಮ್ಮೋನಿಯರ ರಾಜನಾದಂಥ ನಹಾಷ್. ಸರ್ಪ ಅಂತ ಅದರ ಅರ್ಥ. ಅಮ್ಮೋನಿಯರ ಅರಸನಾದಂಥ ನಾಹಾಷನು ತೀರಿ ಹೋಗಿರ್ತಾನೆ. ಬೇರೆ ದೇಶದ ರಾಜನು, ಆದರೂ ಕೂಡ ನಮ್ಮ ದಾವೀದನು ಆ ರಾಜನ ಜೊತೆಯಲ್ಲಿ ಒಳ್ಳೆಯ ಒಂದು ಸಂಪರ್ಕ ಇಟ್ಕೊಂಡಿದ್ದಾನೆ. ಹೊರಗಿನವರ ಹತ್ರ ಒಳ್ಳೆಯ ಒಂದು ಸಂಬಂಧವನ್ನು, ಅಂದರೆ ಡಿಪ್ಲೊಮ್ಯಾಟಿಕ್ ರಿಲೇಷನ್, ರಾಜತಂತ್ರದ ಒಂದು ಸಂಬಂಧ ಬಳಸುವಂಥದ್ದು ಒಳ್ಳೆಯದು. ಯಾಕಂತ ಹೇಳಿದರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ವಿಷಯದಲ್ಲಿ ನೋಡುವಾಗ ದೇವರ ದಯೆ, ಅದು ಆ ವಾಕ್ಯ ನೋಡಿಬಿಡೋದು ಒಳ್ಳೆಯದೇನೋ. ಯಾಕಂತ ಹೇಳಿದ್ರೆ ಆ ವಾಕ್ಯ ನೆನಪಿಗೆ ಬರ್ತಾ ಇದೆ ನನಗೆ. ಮತ್ತು ಆ ರೀತಿಯಾಗಿ ಕೂಡ ವಾಕ್ಯ ಇದೆಯಾ ಎಂಬಂಥ ಪ್ರಶ್ನೆ ಯಾರಿಗಾದರೂ ಬರ್ಬೋದು. ಆದ ಕಾರಣ ಆ ವಾಕ್ಯ ಓದ್ಬಿಟ್ರೇ ಒಳ್ಳೆಯದು. ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ನಾವು ನೋಡಿಕೊಳ್ಳುವಾಗ ಈ ರೀತಿಯಾಗಿ 52ನೇ ವಚನ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ವಿಷಯದಲ್ಲಿ ಬರೆದಿದ್ದದು ಏನಂತಿದೆ ನೋಡ್ರಿ. ಯೇಸು ಜ್ಞಾನದಲ್ಲಿಯೂ ದೇಹ ಬಲದಲ್ಲಿಯೂ ವೃದ್ಧಿಯಾಗುತ್ತಾ ಬಂದನು. ಒಳ್ಳೆಯದು, ಸಂತೋಷ. ಇದಲ್ಲದೆ ಈಗ ಗಮನಿಸಬೇಕು, ಲೂಕ್ಸ್ ಗಾಸ್ಪಲ್ ಚಾಪ್ಟರ್ 2 ವರ್ಸ್ 52. ಇದಲ್ಲದೆ ದೇವರ ಮತ್ತು ಮನುಷ್ಯರ ದಯೆಯು ಆತನ ಮೇಲೆ ಹೆಚ್ಚಾಗುತ್ತಾ ಬಂತು. ದೇವರ ದಯೆ ಯೇಸು ಸ್ವಾಮಿ ಮೇಲೆ ಬಂತು, ಆಶ್ಚರ್ಯ ಇಲ್ಲ, ಬರಲೇಬೇಕು, ಬರ್ತಿದೆ. ಆದರೆ ಮನುಷ್ಯರ ದಯೆ ಯೇಸುವಿನ ಮೇಲೆ ಬಂತು ಎಂಬುದಾಗಿ ವಾಕ್ಯ ಇದೆಯಾ? ಈಗ ತಾನು ಓದಿದ್ವಲ್ಲ ಲೂಕ 2:52 ಮನುಷ್ಯರ ದಯೆ. ದಾವೀದನು ಕೂಡ ಅದೇ ರೀತಿಯಾಗಿ ಮನುಷ್ಯರ ದಯೆ, ಅಂದರೆ ಅಮ್ಮೋನಿಯರ, ಬೇರೆ ದೇಶದ ರಾಜನಾದಂಥ ಅಮ್ಮೋನಿಯನಾದಂಥ ನಾಹಾಷನ ದಯೆಯನ್ನು ಅವನು ದಯೆ ತೋರಿಸಿದ್ದಾನೆ. ಆದ ಕಾರಣ ನಾನು ಕೂಡ ಅವನಿಗೆ ದಯೆ ತೋರಿಸ್ಬೇಕು. ಯಾವ ರೀತಿಯಾಗಿ ದಯೆ ತೋರಿಸ್ಲಿ ಅಂತ ಹೇಳ್ಬಿಟ್ಟು ಅವನ ಈಗ ಪಿತೃಶೋಕದಲ್ಲಿರುವಂಥ ಆ ಹಾನೂನನಿಗೆ, ನಾಹಾಷನ ಮಗನಿಗೆ ನಾನು ದಯೆ ತೋರಿಸ್ಬೇಕು. ನನ್ನ ಒಂದು ಸಾಲಿಡ್ಯಾರಿಟಿ, ನನ್ನ ದೃಢೈಕ್ಯವನ್ನು ನಾನು ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಕೆಲವು ಸೇವಕರನ್ನು ಅರಸನಾದಂಥ ದಾವೀದನು ಕಳಿಸ್ಕೊಡ್ತಾನೆ. ಕಳಿಸ್ಕೊಟ್ಟಾಗ ಅವನಿಗೆ ರಾಂಗ್ ಕೌನ್ಸಿಲರ್, ತಪ್ಪಾದ ಸಮಾಲೋಚನೆಯನ್ನು ಮಾಡಿಬಿಟ್ಟು, ಕೆಲವರು ಯಾರೂ ಇಲ್ಲ, ಅಧಿಕಾರಿಗಳೇ ಆ ರೀತಿಯಾಗಿ ತಪ್ಪು ಅಭಿಪ್ರಾಯಗಳನ್ನು ಹೇಳಿಬಿಟ್ಟು, ಇಲ್ಲ ದಾವೀದನು ಇವ್ರನ್ನ ಕಳಿಸಿದಂಥ ಉದ್ದೇಶ ಸಂತೈಸೋದಕ್ಕಾಗಿ ಅಂತ ತಿಳ್ಕೊಬೇಡ, ಯುದ್ಧ ಮಾಡಲಿಕ್ಕೆ ಸ್ವಲ್ಪ ಹಾಗೇ ಎಲ್ಲ ನೋಡಿಕೊಂಡು, ಅದೇನಂತಾರೆ ಗೂಢಚಾರರಾಗಿ ನೋಡಿಬಿಟ್ಟು ಆನಂತರ ಹೋಗ್ಬಿಟ್ಟು ಹೇಗೆ ಯುದ್ಧಕ್ಕೆ ಬರಬೇಕಂತ ಪ್ಲ್ಯಾನ್ ಮಾಡಿದ್ದಾನೆ ಎಂಬುದಾಗಿ ಹೇಳಿದಾಗ ಈ ಹಾನೂನನ್ನು ಕೂಡ ಅದನ್ನು ನಂಬಿಟ್ಟು ಏನು ಮಾಡಿಬಿಡ್ತಾನೆ, ಬಂದ ಜನರಿಗೆ ಅವಮಾನ ಮಾಡಿ ಕಳಿಸ್ಬಿಡ್ತಾನೆ. ಅಷ್ಟೇ ಅಲ್ಲ, ಅವನು ಯುದ್ಧಕ್ಕೂ ಕೂಡ ಬಂದೇ ಬಿಡ್ತಾನೆ. ಯುದ್ಧಕ್ಕೆ ಬರುವಾಗ ಅರಾಮ್ಯರನ್ನು ಕೂಡ ಕರ್ಕೊಂಬರ್ತಾನೆ. ಅಮ್ಮೋನಿಯರು ಈಗ ಅವರೇನು ಮಾಡ್ತಾರೆ, ಅರಾಮ್ಯರನ್ನು ಯುದ್ಧಕ್ಕೆ ಕರ್ಕೊಂಡು ಬರುವಂಥ ಒಂದು ಸೀನ್. ಆಗ ದಾವೀದನು ಏನು ಮಾಡಬೇಕು, ತನ್ನ ಬಲವಾದಂಥ ಕಮಾಂಡರ್ ಒಬ್ಬನಿದ್ದಾನಲ್ಲ, ಸೈನ್ಯಾಧಿಕಾರಿ ಯೋವಾಬನನ್ನು ಕಳಿಸ್ಬಿಡ್ತಾನೆ. ಯೋವಾಬನು ಹೋಗೋಷ್ಟೊಳಗೆ ಏನಾಗ್ಬಿಟ್ಟಿರ್ತತೆ, ಈಗ ಬಾಗಿಲ ಹತ್ರ, ಅಂದರೆ ಊರು ಬಾಗಿಲ ಹತ್ರ ಬಂದು ಅಮ್ಮೋನಿಯರು ಬಂದುಬಿಟ್ಟಿರ್ತಾರೆ. ಮತ್ತು ಮೈದಾನದಲ್ಲಿ ನೋಡಿದರೆ ಅರಾಮ್ಯರು, ಬೇರೆ ಅರಸರು ಬಂದುಬಿಟ್ಟಿರ್ತಾರೆ, ಬೇರೆ ಬೇರೆ ರಾಜರು. ಅರಾಮ್ಯರು ಒಂದು ಕಡೆ, ಅರಾಮ್ಯರು ಇನ್ನೊಂದು ಕಡೆ, ಅಮ್ಮೋನಿಯರು ನಡುವೆ. ಯೋವಾಬನು ಏನು ಮಾಡ್ತಾನೆ, ಯಾರು ಹೆಲ್ಪ್ ಅಂತ ಹೇಳುವಾಗ ತನ್ನ ತಮ್ಮನಾದಂಥ ಅಭಿಷಯನ್ನು
ಕರೆದುಬಿಟ್ಟು ಹೇಳ್ತಾನೆ, ನೀನು ಏನು ಮಾಡು, ಅರಾಮ್ಯರು ನನ್ನನ್ನು ಸೋಲಿಸುವಂಥದ್ದಾಗಿ ಮೈದಾನದಲ್ಲಿ ನಾನು ಯುದ್ಧ ಮಾಡ್ತಿದ್ದೇನೆ, ಅವ್ರು ನನ್ನನ್ನು ಸೋಲಿಸ್ತಾ ಇದ್ದರೆ ನೀನು ನನ್ನ ಸಹಾಯಕ್ಕೆ ಬಾ. ಅಮ್ಮೋನಿಯರು ನೀನು ಊರ ಬಾಗಿಲ ಹತ್ರ ಯುದ್ಧ ಮಾಡು, ಅವ್ರು ನಿನ್ನ ಸೋಲಿಸ್ತಾ ಇದ್ದರೆ ನಾನು ನಿನ್ನ ಹತ್ರ ಬರ್ತೇನೆ ಎಂಬುದಾಗಿ ಒಂದು ಅಡ್ಜಸ್ಟ್ಮೆಂಟ್, ಒಂದು ಒಪ್ಪಿಗೆಯನ್ನು ಅವ್ರು ಮಾಡಿಕೊಂಡು ಯುದ್ಧಕ್ಕೆ ಹೋದಾಗ ಗೆಸ್ ವಾಟ್ ಏನಾಯಿತು ಗೊತ್ತಾ? ಇವ್ರು ಗೆದ್ದು ಬಿಡ್ತಾರೆ. ಅಣ್ಣ ತಮ್ಮ ಗೆದ್ದು ಬಿಡ್ತಾರೆ. ರಾಜ ಇನ್ನೂ ಬಂದಿರೋದಿಲ್ಲ, ದಾವೀದನು ಇನ್ನೂ ಬಂದಿರೋದಿಲ್ಲ, ಅವನ ಅರಮನೆಯಲ್ಲಿ ಇರ್ತಾನೆ. ಅವನ ಪರವಾಗಿ ಇವರು ಹೋಗಿ ಯುದ್ಧವನ್ನು ಹ್ಯಾಂಡಲ್ ಮಾಡಿ ಗೆದ್ದುಬಿಟ್ಟು ಬರ್ತಾರೆ. ಪ್ರಶ್ನೆ, ಹೇಗೆ ಇವರು ಗೆದ್ದಿರಬೇಕು? ಅವ್ರು ಗೆಲ್ಲುವುದಕ್ಕೆ ಪ್ರಚೋದನೆ ಏನು? ದಾವೀದನೊಂದು ಒಂದು ವೇಳೆ ಅವನ ಜೊತೆಗೆ ಹೋಗಿದ್ದರೆ ದಾವೀದನಿಂದ ಅವ್ರಿಗೆ ಜಯ ಸಿಕ್ತು ಅಂತ ತಿಳ್ಕೊಳ್ಬೋದು. ಆದರೆ ಯಾಕಂತ ಹೇಳಿದ್ರೆ 18ನೇ ಅಧ್ಯಾಯದಲ್ಲಿ 2 ಸಾರಿ ಒಂದು ಪದ ಬರ್ತದೆ. ಏನಂತ? ಯೆಹೋವನ ಅನುಗ್ರಹದಿಂದ ದಾವೀದನು ಎಲ್ಲಿ ಹೋದರೂ ಅಲ್ಲಿ ಅವನಿಗೆ ಜಯ ಸಿಕ್ತಂತೆ. 18:6-13 ಹೌದು, ಆ ವಾಕ್ಯಗಳಲ್ಲಿ ಎಲ್ಲಿ ಹೋದರೂ 18ನೇ ಅಧ್ಯಾಯ 6ನೇ ವಚನ ಮತ್ತು 13ನೇ ವಚನ 2 ಸಾರಿ ಆ ಪದ ಬರ್ತದೆ. ಆದರೆ ಈಗ ದಾವೀದನು ಹೋಗಿರಲ್ಲ, ಇಬ್ಬರು ಅಣ್ಣ ತಮ್ಮದರು ಹೋಗಿರ್ತಾರೆ, ಯೋವಾಬ್, ಅಭಿಷೈ. ಅದಕ್ಕೆ ಕಾರಣ ಹೌದು, ದಾವೀದನ ಒಂದು ಪ್ರಾರ್ಥನೆ, ದಾವೀದನ ಒಂದು ಕಳಿಸುವಿಕೆ, ದಾವೀದನ ಒಂದು ಬೆಂಬಲ, ದಾವೀದನ ಒಂದು ಸಪೋರ್ಟು, ದಾವೀದನ ಒಂದು ಮಾತು, ದಾವೀದನ ಒಂದು ಅನಾಯಿಂಟಿಂಗ್, ಅಭಿಷೇಕ, ದಾವೀದನ ಒಂದು ಕಮಿಷನ್, ಆದೇಶ, ಇವೆಲ್ಲ ಇರ್ಬೋದು. ಆದರೆ ಇನ್ನೊಂದು ಕೂಡ ಇದೆ. ಅದೇನಂತ ಹೇಳಿದ್ರೆ, ಇವರಿಬ್ಬರಲ್ಲಿ ಒಂದು ಗೋಲಿತ್ತು, ಮುಖ್ಯವಾಗಿ ಅಣ್ಣನಿಗೆ, ಯೋವಾಬನಿಗೆ. ಅವನೇನು ಹೇಳ್ತಾನೆ? ಧೈರ್ಯದಿಂದಿರು, ನಮ್ಮ ಜನರಿಗೋಸ್ಕರ ಒಂದು, ನಮ್ಮ ದೇವರ ಪಟ್ಟಣಗಳಿಗೋಸ್ಕರ ಎರಡನೇದು, ನಮ್ಮ ಪೌರುಷವನ್ನು ತೋರಿಸೋಣ. ಹಾಗೆ ಅವರಿಗೆ ಬಂತು ಒಂದು ಸ್ಟ್ರೆಂತ್, ಬಲ. ಆದರೆ ಮೂರನೇದು ಇನ್ನೊಂದು ಕೂಡ, ಒಂದು ನಮ್ಮ ಜನರು, ನಮ್ಮ ಪಟ್ಟಣ, ಮೂರನೇದು ನಮ್ಮ ದೇವರು. 19:13 ನೋಡುವಾಗ, ಯೆಹೋವನು ತನಗೆ ಸರಿ ಕಾಣುವಂಥದ್ದನ್ನು ಮಾಡಲಿ. ದೇವರಿಗೂ ಅವರು ಸಬ್ಮಿಟ್ ಆಗಿಬಿಟ್ಟಿದ್ರು, ದೇವರಿಗೂ ಅವ್ರು ತಮ್ಮನ್ನು ಒಪ್ಪಿಸಿಕೊಟ್ಬಿಟ್ಟಿದ್ರು. ಆದ ಕಾರಣ ಜಯ ಸಿಕ್ಬಿಡ್ತು ಅವರಿಗೆ. ಏನು, ಊರ ಬಾಗಿಲ ಹತ್ರ ಅಮ್ಮೋನಿಯರಿದ್ರು, ಅವರು ಓಡೋಗ್ಬಿಟ್ರು. ಮೈದಾನದಲ್ಲಿ ಅರಾಮ್ಯರಿದ್ದರು, ಯೋವಾಬನ ಮುಖಾಂತರವಾಗಿ ಅವರು ಓಡೋಗ್ಬಿಟ್ರು. ಈ ರೀತಿಯಾಗಿ ಜಯ ಅವರಿಗೆ ಬಂತು. ಅಷ್ಟರೊಳಗೆ ಏನು ಮಾಡಿಬಿಡ್ತಾನೆ ಇವನು, ಮತ್ತೆ ಇನ್ನೊಂದು ಗ್ರೂಪ್ ಬರ್ತಾರೆ, ಇನ್ನೊಂದು ಟೀಮ್ ಮತ್ತೆ ಯುದ್ಧಕ್ಕೆ ಬರ್ತಾರೆ. ಮತ್ತೆ ಅರಾಮ್ಯರು ಬಂದಾಗ ಈಗ ದಾವೀದನು ಸುಮ್ಮನೆ ಇರಲಿಕ್ಕಾಗದೆ ದಾವೀದನು ಯುದ್ಧಕ್ಕೆ ಬಂದುಬಿಡ್ತಾನೆ. ದಾವೀದನು ಯುದ್ಧಕ್ಕೆ ಬಂದಾಗ ಗೆಸ್ ವಾಟ್ ಏನಾಯಿತು? ಅರಾಮ್ಯರು ಸೋತು ಓಡಿ ಹೋದರು. ಅಷ್ಟೇ ಅಲ್ಲ, ಇನ್ನೊಂದು ಎಕ್ಸ್ಟ್ರಾನೂ ಆಗ್ತದೆ. ಅದೇನಂತ ಹೇಳಿದ್ರೆ, ಹದರೆಜರನ ದಾಸರು, ಹದರೆಜರನು ಒಬ್ಬ ದೊಡ್ಡ ವ್ಯಕ್ತಿ, ಅವನ ಸೇನಾಪತಿಯಾದಂಥ ಶೋಪಕನು, ಇವರೆಲ್ಲ ಬಂದಿರ್ತಾರಲ್ಲ, ಅವ್ರ ಮೇಲೆ ಇವ್ರು ಜಯ ಸಿಗ್ತದೆ. ಆದರೆ ಅವರೆಲ್ಲರೂ ಒಪ್ಪಂದ ಮಾಡಿಕೊಂಡು ಅಂದಿನಿಂದ ಏನಾಗ್ತದೆ, ಅವರು ಒಂದು ದಾಸರಾಗಿ, ಗುಲಾಮರಾಗಿ ಇರ್ತಾರೆ. ಅಂದಿನಿಂದ ಅರಾಮ್ಯರು ಅಮ್ಮೋನಿಯರಿಗೆ ಸಹಾಯ ಮಾಡುವುದಕ್ಕೆ ಮನಸ್ಸು ಮಾಡಲಿಲ್ಲ. ಸುಮ್ಮನೆ ಇದ್ದಂಥವ್ರು ಪಿತೃಶೋಕವಾಗಿದೆ ಅಂತ ಹೇಳ್ಬಿಟ್ಟು ಹೋಗಿ ಸಂತೈಸ್ಲಿಕ್ಕೆ ಹೋಗ್ಬಿಟ್ಟು ಇವರೆಲ್ಲ ಇಷ್ಟು ದೊಡ್ಡ ಸಮಸ್ಯೆ ತಾವೇ ತಂದುಕೊಂಡ್ರು. ಈ ಅಮ್ಮೋನಿಯರು, ಹಾನೂನ ಒಳ್ಳೆ ಹೆಸರು, ಮೆಚ್ಚುಗೆ, ಫೇವರ್ ಅಂತ ಹೆಸರಿರುವಂಥ ವ್ಯಕ್ತಿ ಇನ್ನೇನು ಮಾಡ್ತಾನೆ, ಅರಾಮ್ಯರನ್ನು ಕರೆಸ್ಬಿಟ್ಟು ಅವರಿಂದ ಸೋತು ಹೋಗಿ ಯೋವಾಬನು, ಅಭಿಷೇಯು, ದಾವೀದನು ಬಂದು ಎಲ್ಲ ದೊಡ್ಡ ಕನ್ಫ್ಯೂಷನ್ನೇ ಆಯಿತು. ಆದರೆ 20ನೇ ಅಧ್ಯಾಯ ಏನಿದೆ ಅಂತ ಹೇಳ್ಬಿಟ್ಟು ನೋಡೋಣ. 20ನೇ ಅಧ್ಯಾಯ ಭಾಳ ಸಣ್ಣ ಒಂದು ಅಧ್ಯಾಯ, ಬರೀ 8 ವಚನಗಳು ಇದೆ. ಆದ ಕಾರಣ ಅಲ್ಲಿ ಏನಾಯಿತು ಮುಂದಿನ ವರ್ಷ ಎಂಬುದಾಗಿ ನೋಡಿಕೊಳ್ಳುವಾಗ, ಮರು ವರ್ಷ ಅರಸರು ಯುದ್ಧಕ್ಕೆ ಹೊರಡುವ ಸಮಯದಲ್ಲಿ
ಯೋವಾಬನು, ಈಗಾಗಲೇ ಯೋವಾಬನ ಒಂದು ಹೀರೋ ಅವನು, ಇನ್ನೊಬ್ಬ ಹೀರೋ ಅಂತ ಹೇಳ್ಬೋದು. ದಾವೀದನು ದೊಡ್ಡ ಹೀರೋ, ಆದರೆ ಯೋವಾಬನು ಕೂಡ ದಾವೀದನ ಸಹಾಯ ಇಲ್ಲದೆ ತನ್ನ ತಮ್ಮನ ಸಹಾಯ ತಕ್ಕೊಂಡು 2-3 ದೇಶಗಳ ಮೇಲೆ ಯುದ್ಧ ಮಾಡಿ ಗೆದ್ದಂಥ ಯೋವಾಬನು ಬಲವಾದ ಸೈನ್ಯವನ್ನು ಯುದ್ಧಕ್ಕೆ ನಡೆಸಿ ಅಮ್ಮೋನಿಯರ ಪ್ರಾಂತಗಳನ್ನು ಅವನು ಮತ್ತೆ ಯುದ್ಧಕ್ಕೆ ಮಾಡಿ ಗೆದ್ದುಕೊಂಡ್ಬಿಡ್ತಾನೆ. ಅಮ್ಮೋನಿಯರು 1 ವರ್ಷ ಬಿಟ್ಟು ಮತ್ತೆ ಪ್ರಾರಂಭ ಮಾಡಿದ ಹಾಗೆ ಕಾಣ್ತದೆ. ಯಾಕಂತ ಹೇಳಿದ್ರೆ ಇದು ಸೀಸನ್ ಆಗಿ ವರ್ಷಕ್ಕೆ ಯುದ್ಧಕ್ಕೆ ಹೋಗ್ತಾ ಇದ್ರು. ಆ ರೀತಿಯಾಗಿ ಬಂದಂಥ ಅಮ್ಮೋನಿಯರ ಪ್ರಾಂತಗಳನ್ನು ಅವನು ಗೆದ್ದುಕೊಂಡು ರಬ್ಬಕ್ಕೆ ಹೋಗಿ ಮುತ್ತಿಗೆ ಹಾಕ್ತಾನೆ. ಇವನಾಗೆ ಹೋಗ್ತಾನೆ ಯುದ್ಧ ಮಾಡಬೇಕಂತ ಹೇಳ್ಬಿಟ್ಟು ಯೋವಾಬನು. ಈಗಾಗಲೇ 1 ವರ್ಷಗಳ ಹಿಂದೆ ಯುದ್ಧ ಮಾಡಿರ್ತಾನೆ. ರಬ್ಬ ಅಂತ ಹೇಳಿದರೆ ಮೊದಲನೇ ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯದ 1ನೇ ವಚನದಲ್ಲಿ ರಬ್ಬ ಅಂದರೆ ಗ್ರೇಟ್, ದೊಡ್ಡ, ಮೆಗಾ, ಮಹಾ ಎಂಬ ಅರ್ಥ. ದಾವೀದನು ಯೆರೂಸಲೇಮಿನಲ್ಲಿಯೇ ಇದ್ದನು. ಈಗೀಗ ದಾವೀದನು ಅಮ್ಮೋನಿಯರ ಮೇಲೆ ಯುದ್ಧಕ್ಕೆ ಹೋದಾಗ ಕೂಡ ತಾನು ಹೋಗಲಿಲ್ಲ. ಫಸ್ಟ್ ಟೈಮು ಯೋವಾಬನ ಕಳಿಸ್ಕೊಟ್ಬಿಡ್ತಾನೆ. ಆಮೇಲೆ ಅವರು 2ನೇ ಸಾರಿ ಇನ್ನೂ ಕೂಡಿಸ್ಕೊಂಡು ಬಂದಾಗ ದಾವೀದನು ಹೋಗ್ತಾನೆ. ಇಲ್ಲಿ ಕೂಡ ನೋಡುವಾಗ 20ನೇ ಅಧ್ಯಾಯದಲ್ಲಿ ದಾವೀದನ ಯುದ್ಧಕ್ಕೆ ಹೋಗಲಿಲ್ಲ ಅಂತಾರೆ. ಕಡೆಗೇನಾಯಿತು, ಯೋವಾಬನು ರಬ್ಬ ಪಟ್ಟಣವನ್ನು ಸ್ವಾಧೀನ ಮಾಡಿಕೊಂಡನು, ಗೆದ್ದು ಬಿಡ್ತಾನೆ. ಮತ್ತೆ 2ನೇ ಸಾರಿ ದಾವೀದನು ಯುದ್ಧಕ್ಕೆ ಹೋಗಲ್ಲ. ಆದರೆ 2ನೇ ಸಾರಿ ಯೋವಾಬನಿಗೆ ಜಯ ಸಿಗ್ತದೆ ದಾವೀದನ ಇಲ್ಲದೆ. ದಾವೀದನಿದ್ದಾನೆ ಅಂತ ಹೇಳಿದ್ರೆ ದೇವರು ಅವನಿಗೆ ಹೋದ ಕಡೆ ಎಲ್ಲ ಸಕ್ಸಸ್ ಕೊಡ್ತಿದ್ದಾನೆ. ಆದರೆ ಯೋವಾಬನು ಹೋದ ಕಡೆ ಎಲ್ಲ ಈಗ ಜಯ ಅವನಿಗೆ ಸಿಗಬೇಕಾದ್ರೆ ಅದಕ್ಕೆ ಒಂದು ಕಾರಣ ಏನಂದರೆ ನಮ್ಮ ಜನರು, ನಮ್ಮ ದೇವರ ಪಟ್ಟಣ, ನಮ್ಮ ಯೆಹೋವನು ತನಗೆ ಸರಿ ಕಾಣುವಂಥದ್ದನ್ನು ಮಾಡಲಿ ಎಂಬಂಥ 3 ಪಟ್ಟಿನ ಒಂದು ಥೀಮ್, ವಿಷಯ ಧ್ಯೇಯ ಅವನಿಗಿತ್ತು. ಕಡೆಗೆ ಒಂದು ವಿಚಿತ್ರವಾದಂಥ ಘಟನೆ ನಡೀತದೆ. 2ನೇ ವಚನದಲ್ಲಿ ನೋಡ್ತೀವಿ. ದಾವೀದನು 2ನೇ ವಚನದಲ್ಲಿ ಮೂಲ ಭಾಷೆಯಲ್ಲಿ ಈ ರೀತಿಯಾಗಿದೆ. ಅതെಂದರೆ ಮಲ್ಕಾಮ್ ಅಂತ ಹೇಳಿದ್ರೆ ಅರಸನು ಅಂತ ಹೇಳ್ಬಿಟ್ಟು, ಮಲೆಕ್ ಅಂತ ಹೇಳಿದ್ರೆ ಅರಸನು. ದಾವೀದನು ಅರಸನ ಅಂದರೆ ವೈರಿಯ ಅರಸನ ತಲೆಯ ಮೇಲಿದ್ದ ಬಂಗಾರದ ಕಿರೀಟವನ್ನು ತೆಗೆದುಕೊಂಡನು. ರಾಜನಂದರೆ ಈ ಅಮ್ಮೋನಿಯರ ಅರಸನ ತಲೆಯ ಮೇಲಿದ್ದ ಅಂತ ಆ ಮೂಲ ಭಾಷೆಯಲ್ಲಿ ಇದೆ. ಆದ ಕಾರಣ ಕನ್ನಡದಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ತಲೆಯ ಮೇಲಿದ್ದ ಬಂಗಾರ ಕಿರೀಟವನ್ನು ತೆಗೆದುಕೊಂಡನು. ಅದು 4,000 ತೊಲೆ ತೂಕದ್ದು. ಅದರಲ್ಲಿದ್ದ ಮಣಿಯನ್ನು ದಾವೀದನು ತನ್ನ ಶಿರಸ್ಸಿನಲ್ಲಿ ಧರಿಸಿಕೊಂಡನು. ತಾನು ಧರಿಸ್ಕೊಂಡ್ಬಿಡ್ತಾನೆ. ಭಾಳ ಆಶ್ಚರ್ಯ ಅಲ್ವಾ? ಬಹುಶಃ ದಾವೀದನಿಗೆ ಅದೊಂದು ಖುಷಿಯಾಗಿತ್ತೇನೋ. ಯುದ್ಧ ಮಾಡದೆ ಅವನಿಗೆ ಕಿರೀಟ ಸಿಕ್ಬಿಡ್ತು. ಆದರೆ ಯೋವಾಬನು ದಾವೀದನ ಪರವಾಗಿ ಹೋಗಿ ಯುದ್ಧದಲ್ಲಿ ಗೆದ್ದು ತಂದಿರ್ತಾನೆ. ಆಮೇಲೆ ಆ ಪಟ್ಟಣದಿಂದ ದೊಡ್ಡ ಕೊಳ್ಳೆ, ಊರಿನ ನಿವಾಸಿಗಳು, ಈ ರಬ್ಬ ಊರಿನವರು ಏನಾಗ್ಬಿಟ್ರು ಅಂತ ಹೇಳ್ಬಿಟ್ರೆ ಗರಗಸ, ಗುದ್ದಲಿ, ಕೊಡಲಿಗಳಿಂದ ಕೆಲಸ ಮಾಡುವಂಥ ಒಂದು ಕೆಲಸ ಸಿಕ್ಬಿಡ್ತು. ಅಂದರೆ ಅವ್ರನ್ನೆಲ್ಲ ವಶಪಡಿಸಿಕೊಂಡು ಈಗ ರಬ್ಬದವರನ್ನು ಈಗ ಕೆಲಸಕ್ಕೆ ಹಚ್ಚಿದ್ದಾನೆ. ಅಮ್ಮೋನಿಯರ ಎಲ್ಲ ಪಟ್ಟಣದವರಿಗೆ ಇದೇ ಗತಿ ಆಗೋಯ್ತಂತೆ. ಯಾಕೆ ಸುಮ್ಮನೆ ಯುದ್ಧಕ್ಕೆ ಬರಬೇಕು? 19ನೇ ಅಧ್ಯಾಯದಲ್ಲಿ ಸಂತೈಸುವಂಥ ಒಂದು ಸಮಾಧಾನವಾಗಿರೋಣ ಅಂತ ಹೇಳಿದ್ರೆ ಯುದ್ಧಕ್ಕೆ ಬಂದರು. ಇವನೇ ಕೂಡ, ಯಾರು ಯೋವಾಬನು ಕೂಡ ಯುದ್ಧಕ್ಕೆ ಹೋಗ್ಬಿಟ್ಟು ಅವರನ್ನೆಲ್ಲ ಕೆಲಸಗಾರರಾಗಿ ಇಟ್ಕೊಳ್ತಾನೆ. ಅನಂತರ ದಾವೀದನು ಸರ್ವ ಸೈನಿಕರೊಡನೆ ಯೆರೂಸಲೇಮಿಗೆ ಬಂದನು. ಮತ್ತೆ ಫಿಲಿಸ್ಟಿಯರ ಸಂಗಡ ಗೆಜೇರಿನಲ್ಲಿ ಯುದ್ಧವಾಯಿತು. ಈಗ ಒಂದು ಯುದ್ಧ ಅಮ್ಮೋನಿಯರ ಮೇಲೆ ಆಯಿತು, ಈಗ ಇನ್ನೊಂದು ಫಿಲಿಸ್ಟಿಯರು. ಇನ್ನೊಮ್ಮೆ ಕೂಡ 5ನೇ ವಚನ ಫಿಲಿಸ್ಟಿಯರೊಡನೆ ಇನ್ನೊಂದು ವಾರ ಆಯ್ತಂತೆ. ಆ ರೀತಿಯಾಗಿದ್ದಾಗ ಎಲ್ಹನಾನ್
5ನೇ ವಚನದ ಪ್ರಕಾರವಾಗಿ ಎಲ್ಹನಾನ್ ಅಂತ ಹೇಳಿದ್ರೆ ದೇವರು ಕೃಪಾವಂತನು ಅಂತ ಹೆಸರಿನ ಅರ್ಥ. ವಾವ್, ಒಳ್ಳೆ ಹೆಸರು. ಎಲ್ಹನಾನನು ಏನು ಮಾಡ್ತಾನೆ, ಗೊಲ್ಯಾತನ ತಮ್ಮನನ್ನು ಕೊಂದುಬಿಡ್ತಾನೆ. ಲಹಿಮಿ ಅವನ ಹೆಸರು, ಗೊಲ್ಯಾತನ ತಮ್ಮನ ಹೆಸರು. ಅವನ ಮೇಲೆ ಯುದ್ಧ ಮಾಡಿ ಗೆಲ್ಬಿಡ್ತಾನೆ. ಅವನ ಬರ್ಜಿ ಹಿಡಿಕೆ ಎಷ್ಟಿತ್ತಂದರೆ ನೇಕಾರರ ಒಂದು ಕುಂಟೆಯಷ್ಟು ಗಾತ್ರವಿತ್ತಂತ ನೋಡ್ರಿ. ಮತ್ತೊಂದು ಸಾರಿ ಗತ್ ಊರಿನಲ್ಲಿ ಇನ್ನೊಂದು ಯುದ್ಧವಾಯಿತು. ಅಲ್ಲಿ ಎತ್ತರವಾದಂಥ 6 ಬೆರಳಿದ್ದಂಥ, ಅಂದರೆ ಒಟ್ಟು 24 ಬೆರಳಿದ್ದಂಥ ಒಬ್ಬನ ಮೇಲೆ ಯುದ್ಧ ಮಾಡಿ ಗೆದ್ದು ಬಿಡ್ತಾರೆ. ಅವನು ಇಸ್ರಾಯೇಲ್ನ ನಿಂದಿಸ್ತಾನೆ. ಯಾಕಂದರೆ ಅವರ ಅಣ್ಣ ಗೊಲ್ಯಾತನ ಇಸ್ರಾಯೇಲ್ ನಿಂದಿಸ್ತಿರ್ತಾನಲ್ಲ, ಅದೇ ರೀತಿಯಾಗಿ ತಮ್ಮ ಕೂಡ ಇವನು ಲಹಿಮಿಯನ್ನು ಕೂಡ ಅದೇ ರೀತಿಯಾಗಿ, ಅಥವಾ ಇನ್ನೊಬ್ಬನು ಈ 6 ಬೆರಳಿರುವಂಥವನು ನಿಂದಿಸಿರ್ತಾನೆ. ಆದರೆ ಈ ಸಾರಿ ಯಾರು ಗೆಲ್ತಾನೆ ಅಂದರೆ ದಾವೀದನ ಅಣ್ಣ ಬಂದು ಶಿಮ್ಮನು, ಅವನ ಮಗನಾದಂಥ ಯೋನಾತಾನನು ಗೆದ್ದು ಬಿಡ್ತಾನೆ. ಈ ರೀತಿಯಾಗಿ 78 ವಾರ್ಗಳಲ್ಲಿ 112 ಯುದ್ಧದಲ್ಲಿ 78 ಯುದ್ಧದಲ್ಲಿ ಗೆಲ್ಲುವಂಥವ್ರಾಗ್ತಾರೆ. ನಾವು ಕೂಡ ಜಯಶಾಲಿಯಾಗಿರ್ಬೇಕಂತ ದೇವ್ರ ಚಿತ್ತ. 1ನೇ ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 20. And it came to pass that after the year was expired, at the time that kings go out to battle, Joab led forth the power of the army, and wasted the country of the children of Ammon, and came and besieged Rabbah. But David tarried at Jerusalem. And Joab smote Rabbah, and destroyed it. And David took the crown of their king from off his head, and found it to weigh a talent of gold. And there were precious stones in it. And it was set upon David's head, and he brought also exceeding much spoil out of the city. And he brought out the people that were in it, and cut them with saws, and with harrows of iron, and with axes. Even so dealt David with all the cities of the children of Ammon, and David and all the people returned to Jerusalem. And it came to pass after this, that there arose war in Gezer with the Philistines, at which time Shibbekai the Hushathite slew Shippai, that was of the children of the giant, and they were subdued. And there was war again with the Philistines, and Ethanan the son of Jair slew Lamni the brother of Goliath the Gittite, whose spear staff was like a weaver's beam. And yet again there was war at Gath, where was a man of great stature, whose fingers and toes were 24, 6 on each hand and 6 on each foot, and he also was the son of the giant. But when he defied Israel, Jonathan the son of Shimeah, David's brother, slew him. These were born unto the giant in Gath, and they fell by the hand of David and by the hand of his servants.